ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನಾನು ಬೇಜಾರಲ್ಲಿ ಇದ್ದೀನಿ, ನಿನ್ ಮಾತ್ರ ನಗು ಅಲ್ವಾ? ಯಾಕಂದ್ರೆ ನೀನು ನಮ್ಮ ಮನೆಗ್ ಬರ್ತಾ ಇದೆಯಲ್ಲ ಅದಕ್ಕೆ. ಆದ್ರೆ ನನ್ ಮನೆನ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು ಅಂತ ನನ್ಗೆ ಬೇಜಾರಾಗ್ತೈತೆ. ಆದ್ರೆ ಇಲ್ಲಿ ಅಮ್ಮ ಇಲ್ಲ, ನಮ್ಮ ಮನೆಯಲ್ಲಿ ಸೀತಮ್ಮ ಇದ್ದಾಳೆ. ನಾಳೆನೆ ಅಪ್ಪ ಬಂದು ನಾನು ಕರ್ಕೊಂಡು ಹೋಗ್ತಾರೆ. ಏನು ಕಿರಿಕ್ ಮಾಡ್ದೆ, ನೀನ್ ಸುಮ್ನೆ ಹೋಗ್ಬೇಕು ಆಯ್ತಾ? ಮತ್ತೆ ನಿನ್ಗೆ ನಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅಂತ ಅಪ್ಪ ಫೋಟೋ ತೋರಿಸಿ ಹೇಳಿದ್ದು ನೆನ್ಪಿದೆ ತಾನೆ? ನಾನ್ ಯಾಕೆ ನೆನ್ಪಿಟ್ಕೋಬೇಕು ಎಲ್ಲ? ಅಯ್ಯೋ ನೀನು ಒಬ್ಳು. ನಾಳೆ ನಮ್ಮ ಮನೆಗ್ ಬಂದ್ಮೇಲೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಸುಬಿ. ನಾನೇ ನೀನು ಅಂತ ಎಲ್ರೂ ನಂಬೇಕು. ಅದಕ್ಕೆ ಏನದಕ್ಕೆ ಬಾ ನನ್ ಜೊತೆ ನಮ್ಮ ಮನೆಗೆ ಹೋಗೋಣ. ನನ್ ಮನೆ ಫುಲ್ ತೋರಿಸ್ತೀನಿ ನಿನ್ಗೆ. ನಾನ್ ಬರಕ್ಕಿಲ್ಲ. ಬಾ ಸುಬಿ ಪ್ಲೀಸ್. ಬರಕ್ಕಿಲ್ಲ ಅಂತ ಹೇಳಿದ್ನಲ್ಲ. ನೀನ್ ಯಾಕೆ ಹಿಂಗೆ ಏನೇ ಕೇಳಿದ್ರು ಮಾಡಲ್ಲ? ಹೌದು, ನಾನ್ ಹಿಂಗೇನೆ. ಏನೀಗ? ಸರಿ, ಕಣ್ಮುಚ್ಕೋ. ಇಲ್ಲಿಂದಾನೆ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದಾನ? ಮತ್ತೆ ನೀನ್ ಬರಲ್ವಲ್ಲ, ನಾನ್ ಏನ್ ಮಾಡ್ಲಿ? ಇಲ್ಲಿಂದಾನೆ ಹಿಂಗ್ ಕರ್ಕೊಂಡು ಹೋಗ್ತೀಯಾ? ನಿನ್ಗೇನಾದ್ರು ಜಾದು ಬರ್ತೈತಾ? ನೀನ್ ಕಣ್ಮುಚ್ಕೋ, ಗೊತ್ತಾಗುತ್ತೆ. ನೀನ್ ಇದಕ್ಕೂ ಮುಂಚೆ ನಮ್ಮ ಮನೆಗೆ ಕಳ್ದಾರಿಯಿಂದ ಒಳಗ್ ಬಂದಿದ್ಯಾ, ಈಗ ಮೇನ್ ಡೋರ್ ಇಂದ ಒಳಗ್ ಬರ್ತಿದ್ಯಾ. ವೆಲ್ಕಮ್. ಒಳಗ್ ಹೋಗು ಸುಬ್ಬಿ. ಹಾಗೆ ಬಲಕ್ ತಿರ್ಗು, ಅಲ್ಲಿ ದೇವ್ರ ಮನೆ ಇದೆ. ದೇವ್ರ ಕೈ ಮುಗಿ ಸುಬ್ಬಿ, ಒಳ್ಳೇದಾಗುತ್ತೆ. ಇದೇ ನಮ್ಮ ಮನೆ ಹಾಲು. ಇಲ್ಲಿ ನಮ್ಮ ಮನೆಯವರೆಲ್ಲ ಕೂತು ಮಾತಾಡೋದು, ಕಾಫಿ ಕುಡಿಯೋದು. ಇಲ್ಲಿ ನಮ್ ಸೂರ್ಯದಾತ ಕೊಡ್ತಾರೆ, ಅಂದ್ರೆ ಬೀಗ್ರು. ಯಾರ್ ಗೊತ್ತಲ್ವಾ? ನಿಮ್ಮ ಅಪ್ಪನ ತಾತ ಅಲ್ವಾ? ಅವ್ರಿಲ್ ಕೂತು ಮಂಕುತಿಮ್ಮನ್ ಕಗ್ಗ ಓದ್ತಾರೆ. ನಾಳೆಯಿಂದ ನೀನ್ ನಮ್ಮನೆಯಲ್ಲೇ ಇರ್ತೀಯಲ್ವಾ, ನಿನ್ ಗೊತ್ತಾಗುತ್ತೆ ಬಿಡು. ನಿನ್ ಬಲ್ಗಡೆ ಒಂದ್ ರೂಮ್ ಇದೆಯಲ್ವಾ, ಅದು ಸೂರ್ಯ ತಾತಂದು. ಸೌಂಡ್ ಮಾಡ್ಬೇಡ, ನಮ್ ತಾತನ್ಗೆ ಬೇಗ ಎಚ್ಚರ ಆಗ್ಬಿಡುತ್ತೆ. ಇದು ನಮ್ಮನೆ ಡೈನಿಂಗ್ ಟೇಬಲ್. ಹಂಗಂದ್ರೆ ಇಲ್ಲೇ ನಾವ್ ಕೂತ್ಕೊಂಡು ಊಟ ಮಾಡೋದು. ಎಲ್ರು ಕೂತ್ಕೊಂಡು ಊಟ ಮಾಡಕ್ಕೆ ಇಷ್ಟು ದೊಡ್ಡ ಜಾಗನೋ? ಹೌದು ಸುಬ್ಬಿ, ನಮ್ಮ ಮನೆಯಲ್ಲಿ ನಾವ್ ಕೆಳಗಡೆ ಕೂತ್ಕೊಂಡೆ ಊಟ ಮಾಡೋದಪ್ಪ. ಹಾಗೆ ನಿನ್ ಎಡಕ್ ಹೋಗು, ಅದು ಕಿಚನ್. ಕಿಚನ್ ಗೊತ್ತಲ್ವಾ? ಅಲ್ಲಿ ಅಡ್ಗೆ ಮಾಡೋದು. ನಾನೇನ್ ಅಷ್ಟು ದಡ್ಡಿಯಲ್ಲ, ಎಲ್ಲಾನು ಹೇಳೋದ್ ಬೇಡ. ಅಪ್ಪ ಆಫೀಸಿಂದ ಲೇಟಾಗಿ ಬಂದಾಗ ಆ ಕಟ್ಟೆ ಮೇಲೆ ಕೂತು ಊಟ ಮಾಡ್ತಾರೆ. ಇಬ್ರು ಹರಟೆ ಹೊಡಿತಾ ಒಬ್ರಿಗೂ ತಿನ್ಸ್ಕೊಂತಾರೆ, ಗೊತ್ತಾ? ಹಂಗಿದ್ರೆ ಸೀತಮ್ಮ ನನ್ಗೂ ಇಲ್ಲೇ ಊಟ ಮಾಡಿಸ್ತಾರ? ಹೌದು ಸುಬ್ಬಿ. ಇನ್ನೂ ಒಂದೊಂದ್ಸತಿ ಗಾರ್ಡನ್ ಅಲ್ಲಿ ಚಂದಮಾಮ ತೋರಿಸ್ತಾ ಊಟ ಮಾಡಿಸ್ತಾರೆ. ಸರಿ, ಹಾಗೆ ಮೇಲಕ್ಕೆ ಹೋಗು, ಅಲ್ಲೊಂದು ರೂಮ್ ಇದೆ. ಇತ್ತೀಚೆಗೆ ನಮ್ಮ ಯಜಮಾನ್ರು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಪ್ಪ ನಿನ್ಗೋಸ್ಕರ ನಂತರ ಇರೋಳ ಹುಡುಕಿದ್ದಾರೆ. ಅವಳನ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ.
ಏನ್ ಮಾಡೋದು ಸೀತಾ, ಸಿಕ್ಕಾಪಟ್ಟೆ ಕೆಲಸ. ಭಾರ್ಗವಿ ಅತ್ತೇನು ಹೇಳ್ತಿದ್ರಪ್ಪ, ನೀವು ಆಫೀಸ್ಗೆ ಹೋಗ್ತಿಲ್ವಂತೆ, ಕೆಲ್ಸ ಅಂತ ಆಚೆನೆ ಇರ್ತೀರಂತೆ. ಏನ್ ನಡೆಸ್ತೀವಿರಾ? ಅದು ರಿಯಲಿ ಸಾರಿ, ನಾನು ಟಿಪಿಕಲ್ ಹೆಂಡತಿ ತರ ಮಾತಾಡಕ್ ಟ್ರೈ ಮಾಡಿದೆ, ಆದ್ರೆ ನನ್ನಿಂದ ಆಗಲ್ಲಪ್ಪ. ಐ ಆಮ್ ಸಾರಿ. ಅಲ್ಲ, ನೀವ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈ ತರ ನೀವ್ ಕೇಳ್ತಾ ಇದ್ರೆ ಇನ್ಯಾರು ಕೇಳ್ತಾರ ನನ್ನ? ಹೆಂಡತಿ ಡ್ಯೂಟಿನ ನೀವ್ ಇದೇ ತರ ಮಾಡ್ಬೇಕು, ಆಗ್ಲೇ ನಂಗೆ ಇಷ್ಟ. ನಾನೇನು ನೋಡಲ್ಲ. ಕಂಟಿನ್ಯೂ ಬಿಡ್ಲ. ಒಂದಂತೂ ನಿಜ ಸೀತಾ, ಅಕಸ್ಮಾತ್ ನಾನು ಏನಾದ್ರು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ನಾನು ನಿಮ್ಮಿಂದ ಮುಚ್ಚಿಡ್ತಿದ್ದೀನಿ ಅಂತ ಅಲ್ಲ, ನಿಮ್ಗೇನೋ ಸರ್ಪ್ರೈಸ್ ಕೊಡಕ್ ಮಾಡ್ತಿದ್ದೀನಿ ಅಂತ ಅರ್ಥ. ಈ ರಾಮ ಈ ಸೀತಾಗೆ ಯಾವಾಗಲೂ ಖುಷಿಯಾಗೋ ಕೆಲಸನೇ ಮಾಡ್ತಾನೆ. ಅದೇನೋಪ್ಪ, ಕಾಯ್ತೇನೆ. ಬೈ ದ ವೇ ಸೀತಾ, ಇವತ್ತು ನಾನು ಹೋಗ್ತಿರೋ ಕೆಲಸ ಸಕ್ಸಸ್ ಆಗ್ಲಿ ಅಂತ ವಿಶ್ ಮಾಡಿ. ನೀವು ವಿಶ್ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀವು ಒಳ್ಳೆಯವರು ರಾಮ್, ನಮಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಗುಡ್ ಲಕ್. ಈಗಷ್ಟೇ ಬಾಚಿರೋ ತಲೆನ ಹಿಂಗೆಲ್ಲ ಮೆಸ್ಸಿ ಮಾಡ್ಬಿಟ್ರಲ್ಲ. ಎಲ್ಲಿ ಕೈ ಕೊಡಿ. ರಾಮ್, ನಿಮ್ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಇವಾಗ ಲೇಟ್ ಆಗ್ತಿಲ್ವಾ? ಬಟ್ ಯಾವ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೇಳಲ್ವಾ? ನೀವ್ ಹೇಳಲ್ವಾ? ಸೀತಮ್ಮ, ನಾನ್ ಹೇಳ್ತೀನಿ. ಅಪ್ಪ ಹೊಸ ಸಿಹಿನ ಕರ್ಕೊಂಡ್ ಬರಕ್ ಹೋಗ್ತಿದ್ದಾರೆ. ನೀವು ಕೇಳಿದ್ರು ನಾನು ಹೇಳಲ್ಲ, ಯಾಕಂದ್ರೆ ಸರ್ಪ್ರೈಸ್. ಬಾಯ್ ಸೀತಾ. ಬಾಯ್ ರಾಮ್, ಹುಷಾರು. ಸಿ ಪುಟ, ಯಾಕಪ್ಪ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನಿಲ್ಲ ಅಂತಾನಾ? ನಾನ್ ತುಂಬಾ ನೆನ್ಪಾಗ್ತಿದ್ದೀನ. ನನ್ ಜಾಗಕ್ಕೆ ಸುಬ್ಬಿ ಬರ್ತಾ ಇದ್ದಾಳೆ ತಾನೆ. ಇನ್ಮೇಲೆ ಅವಳನ್ನ ನಾನ್ ಅನ್ಕೊಂಡ್ರೆ ಆಯ್ತು. That's all. ನೋ ನೋ ಅಂದ್ರೆ ನನ್ನ ಮಗಳ ಜಾಗಕ್ಕೆ ಇನ್ಯಾರನ್ನೋ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ನನ್ನ ಮಗಳು ಗೊತ್ತಾದ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.